ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಕುದುರೆ ವ್ಯಾಪಾರಕ್ಕೆ ಸಿಕ್ತು ಈಗ ಕುರುಹು. ಅಂದ್ರೆ ಒಡಿಶಾ ಕಾಂಗ್ರೆಸ್ ಶಾಸಕರ ಖರೀದಿಗೆ ಬ್ಲಾಂಕ್ ಚೆಕ್ ವಿಚಾರ ಇದೀಗ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಖಾಸಗಿ ಹೋಟೆಲ್ಗೆ ಒಡಿಶಾದ ಇಬ್ಬರು ಕೂಡ ಬಂದಿದ್ದಾರೆ. ರಾಜ್ಯಸಭೆ ಚುನಾವಣೆ ಇದೀಗ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಡಿಶಾ ಶಾಸಕರ ಖರೀದಿಯನ್ನ ಮಾಡುವುದಕ್ಕೆ ಬ್ಲಾಂಕ್ ಚೆಕ್ ಉಪಯೋಗ ಮಾಡಲಾಗ್ತಾ ಇದೆ. ಅಂದ್ರೆ ನೇರವಾಗಿ ಅಸೆಂಬ್ಲಿಯ ಕೇಂದ್ರಕ್ಕೆ ಶಾಸಕರು ಕೂಡ ಇಲ್ಲಿಂದ ಶಿಫ್ಟ್ ಆಗ್ತಾರೆ. ಒಡಿಶಾ ಶಾಸಕರನ್ನ ಖರೀದಿ ಮಾಡೋದಕ್ಕೆ ಬ್ಲಾಂಕ್ ಚೆಕ್ ಸಮೇತ ವಂಡರ್ಲಾ ಹೋಟೆಲ್ಗೆ ಬಂದಿದ್ದಾರೆ ಇಬ್ಬರು ವ್ಯಕ್ತಿಗಳು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮಾರ್ಚ್ 16 ಅಂದ್ರೆ ನಾಳೆ ರಾಜ್ಯಸಭೆ ಚುನಾವಣೆಯ ವೇಳೆ ಆಪರೇಷನ್ ಕಮಲದ ಭೀತಿಯ ಹಿನ್ನೆಲೆಯಲ್ಲಿ ಒಡಿಶಾದ 8 ಮಂದಿ ಶಾಸಕರನ್ನ ಕಾಂಗ್ರೆಸ್ ಕರ್ನಾಟಕಕ್ಕೆ ರವಾನಿಸಿದ್ದು, ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಖ್ಯಾತಿಯ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಆತಿಥ್ಯವನ್ನು ಹೊತ್ತುಕೊಂಡಿದ್ರು. ಒಡಿಶಾದಲ್ಲಿ 4 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ಆ 4ನೇ ಸ್ಥಾನಕ್ಕೆ ಯಾವ ಪಕ್ಷಕ್ಕೂ ಕೂಡ ಬಹುಮತ ಇಲ್ಲ. ಹೀಗಾಗಿ ಶಾಸಕರ ಖರೀದಿಗೆ ಒಂದು ರೀತಿ ಭೀತಿಯೂ ಕೂಡ ಶುರುವಾಗಿತ್ತು. ಒಡಿಶಾ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಭಕ್ತ ಚರಣ್ ದಾಸ್ ನೇತೃತ್ವದಲ್ಲಿ 8 ಮಂದಿ ಕಾಂಗ್ರೆಸ್ ಶಾಸಕರು ಗುರುವಾರ ರಾತ್ರಿನೇ ಬೆಂಗಳೂರಿಗೆ ಆಗಮಿಸಿದ್ರು. ಬಿಡದಿ ಬಳಿಯ ವಂಡರ್ಲಾ ರೆಸಾರ್ಟ್ನಲ್ಲಿ ಶಾಸಕರಿಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ವ್ಯವಸ್ಥೆಯನ್ನ ಮಾಡಿದ್ರು. ಅಶೋಕ್ ಕುಮಾರ್ ದಾಸ್, ಡಾಕ್ಟರ್ ಸಿ.ಎಸ್. ರಾಜೇನಯ್ಯಕ್ಕ, ಕದ್ರಕ ಅಪ್ಪಲಸ್ವಾಮಿ, ಮಂಘು ಕಿಲ್ಲಾ, ನೀಲಮಾದ ಭೇಕಾಕ ಸೇರಿದಂತೆ ಇತರರು ಕೂಡ ಬೆಂಗಳೂರಿಗೆ ಆಗಮಿಸಿದ್ರು.